ಡಿಸೆಂಬರ್ ಎಲೆಕ್ಷನ್ ಆಗುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ಸನ್ನು ಮಾಡಲೇಬೇಕು. ಈ ಹಿರಿಯರು ಮತ್ತು ಕಿರಿಯರ ಜೊತೆಗಿನ ಹೊಂದಾಣಿಕೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಗೆಲ್ಲುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ GB ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ನಿಜಕ್ಕೂ ಡಿಸೆಂಬರ್ ಎಲೆಕ್ಷನ್ ಆಗುತ್ತಾ? ಇಲ್ಲ, ಮಾಡಲೇಬೇಕು ಈಗ. ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸು ಮಾಡಲೇಬೇಕು ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಅದು ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಜಿಲ್ಲಾ ಪಂಚಾಯಿತಿಗಳು, ತಾಲೂಕ್ ಪಂಚಾಯಿತಿ, ಮುನ್ಸಿಪಾಲ್ಟಿ ಎಲೆಕ್ಷನ್ಗಳನ್ನು ಮಾಡಬೇಕು ಅಂತ. ಸೊ ಆ ಹಿನ್ನೆಲೆಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸನ್ನು ಮಾಡಲೇಬೇಕು. ಅದರಲ್ಲಿ ಇನ್ನೊಂದು ಅಭಿಪ್ರಾಯವನ್ನು ನಾವು ಇಟ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಸಾಧಕ ಬಾಧಕ ಏನೇ ಇದ್ದರೂ ಕೂಡ, ಅದರ ರಾಜಕೀಯ ಲಾಭ ನಷ್ಟ ಏನೇ ಇದ್ದರೂ ಕೂಡ, ಸಂವಿಧಾನಾತ್ಮಕವಾಗಿ ಏನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಬೇಕು ಅದನ್ನು ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ. 5 ಪಾಲಿಕೆ ರೂಪದಲ್ಲಿ ಆಗುತ್ತೆ ಅಥವಾ ಮತ್ತೆ 2 ಪಾಲಿಕೆಗೆ ಆಗುತ್ತೆ? ಇಲ್ಲಪ್ಪ, ನನಗೇನೋ ಈ ಮಾತು ನನಗೆ ಎಲ್ಲೂ ಅಧಿಕೃತವಾಗಿ ನನ್ನ ಹತ್ರ ಅಂತೂ ಇದು ಚರ್ಚೆ ಆಗಿಲ್ಲ. ಸೊ ಯಾಕೆ ಅದು ಚರ್ಚೆಗೆ ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಅನ್ನೋದು ಕೂಡ ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ. ನಾನು ಒಬ್ಬರಿಬ್ಬರು ಅಧಿಕಾರಿಗಳಿಗೆ ಕೇಳಿದೆ ಯಾಕೆ ಈ ರೀತಿ ಚರ್ಚೆ ಆಗ್ತಾ ಇದೆ ಅಂತ. ಅಧಿಕಾರಿಗಳಿಂದನೂ ನನಗೆ ಏನು ಸ್ಪಷ್ಟ ಇದ್ರ ಬಗ್ಗೆ ಆ ರೀತಿ ಅಧಿಕೃತವಾಗಿ ಎಲ್ಲೂ ಚರ್ಚೆ ಆಗಿರೋ ಮಾಹಿತಿ ನನ್ನ ಲೆವೆಲಲ್ಲಂತೂ ಆಗಿಲ್ಲ. ಆದರೂ ಇದು ಜನರ ಬಾಯಲ್ಲಿ ಚರ್ಚೆ ಆಗ್ತಾ ಇದೆ, ಎಲ್ಲಿಂದ ಹುಟ್ಟಿ ಬರ್ತಾ ಇದೆ ಅಂತ ನಾನು ನೋಡಬೇಕು ಈಗ. ಆದರೆ ಇದರಲ್ಲಿ ಎಷ್ಟು ಗೆಲ್ತೀರಿ ಅಂತ ತಿಳ್ಕೊಂಡು, ಯಾಕಂದರೆ ನಿಮಗೀಗ ಜವಾಬ್ದಾರಿ ಅಂತೂ ನಿಮ್ಮ ಕೈಯಲ್ಲಿದೆ. ಹೀಗಿರುವಾಗ, ಯಾಕಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಅಂತಿಮವಾಗಿ ಬೆಂಗಳೂರಿನ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಮುಖ್ಯಮಂತ್ರಿಯವ್ರನ್ನ ಬಿಟ್ಟರೆ ನೆಕ್ಸ್ಟ್ ಜವಾಬ್ದಾರಿ ಇರುತ್ತೆ ಬೆಂಗಳೂರು ಅಭಿವೃದ್ಧಿ ಸಚಿವರ ಮೇಲಿರುತ್ತೆ. ಈ ವಿಚಾರದಲ್ಲಿ ವಿಶೇಷವಾಗಿ ನಿಮ್ಮ ಪಕ್ಷದಲ್ಲಿರುವಂತಹ ಹಿರಿಯ ಶಾಸಕರುಗಳಿದ್ದಾರೆ. 89ರಿಂದ ಗೆದ್ದುಕೊಂಡು ಬರ್ತಾ ಇರುವಂತಹ ಶಾಸಕರುಗಳು ಬೆಂಗಳೂರು ನಗರದಲ್ಲಿದ್ದಾರೆ. 99ರ ಬ್ಯಾಚ್ನ ಶಾಸಕರುಗಳಿದ್ದಾರೆ. ಹೀಗಿರುವಾಗ ಈ ಹಿರಿಯರು ಮತ್ತು ಕಿರಿಯರ ಜೊತೆಗಿನ ಹೊಂದಾಣಿಕೆ ನೋಡಿ, ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ನಾವು ಏನಾದರೂ ಬೆಂಗಳೂರು ಡೆವಲಪ್ಮೆಂಟ್ಗೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನೇ. ಯಾರು ಒಬ್ಬರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ನಾವು ಏನು ಅಫಿಷಿಯಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮದು ಹೆಚ್ಚಿಗೆ ಕೆಲಸ ಇರುತ್ತೆ. ಬಟ್ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾದರೂ ಸುಧಾರಣೆ ತರಲಿಕ್ಕೆ ಸಾಧ್ಯ. ಹಾಗೆ ಪೊಲಿಟಿಕಲಿ ಅಂತೂ ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ನಾವು ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯಮಂತ್ರಿಗಳು ಮಾನ್ಯ ಶ್ರೀಯುತ ಶಿವಕುಮಾರ್ ಅವರ ನಾಯಕತ್ವ ಇವತ್ತು ಅದು ಒಂದು ಮಟ್ಟಕ್ಕೆ, ಒಂದು ಕಡೆ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರ ಒಂದು ಜನ ಬೆಂಬಲ ಇದೆ ಒಂದು ಕಡೆ. ಇನ್ನೊಂದು ಕಡೆ ಶಿವಕುಮಾರ್ ಅವರು ಜವಾಬ್ದಾರಿ ತಗೊಂಡ್ಮೇಲೆ ಅವರು ಕೂಡ ಸಕ್ರಿಯವಾಗಿ ಇವತ್ತು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಮತ್ತು ಪಕ್ಷದ ಬೇಸ್ ಏನಿದೆ ಇವೆಲ್ಲ ಸೇರಿ ಇವತ್ತು ನಾವು ರಾಜ್ಯದಲ್ಲಿ ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಪಾಸಿಟಿವ್ ಇದೆ ಇವತ್ತು ನಮಗೆ. ಸೊ ಹಾಗಾಗಿ ಅದರ ಪರಿಣಾಮ ಬೆಂಗಳೂರಿನಲ್ಲೂ ನಮಗೆ ಆಗುತ್ತೆ, ಅದರಿಂದ ಅನುಕೂಲ ಆಗತ್ತೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು, ಮುಖಂಡರು, ಮಂತ್ರಿಗಳು ಎಲ್ಲ ಸೇರಿ ಸಂಘಟಿತವಾಗಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಫಲಿತಾಂಶ ಏನಾಗುತ್ತೆ ಅದು ಆವಾಗಲೇ ಗೊತ್ತು. ಯಾಕಂದರೆ ನಾನು ಯಾವತ್ತೂ ಕೂಡ ಈ ರಿಸಲ್ಟ್ ನನ್ನ ಜೇಬಲ್ಲಿದೆ ಅಂತ ನಾನು ಮಾತಾಡುವಂಥ ಮನುಷ್ಯ ಅಲ್ಲ. ಫಲಿತಾಂಶ ಜನಗಳ ಕೈಯಲ್ಲಿರುತ್ತೆ, ಅವರ ಮನಸ್ಸಿನಲ್ಲಿರುತ್ತೆ. ಅದನ್ನು ಕೆಲಸ ಮಾಡಿ ಅವರ ಬೆಂಬಲವನ್ನು ಪಡ್ಕೊಳ್ಳೋವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೇವೆ. 10 ಮತ್ತು 15ರಲ್ಲಿ 2 ಚುನಾವಣೆಗಳು ನಡೆದಾಗ 2 ಬಾರಿ ಕೂಡ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು, ಅಧಿಕಾರವನ್ನು ಕೂಡ ನಡೆಸಿದ್ದಾರೆ. ಅಫ್ಕೋರ್ಸ್ ನೀವು ಕೂಡ ಸಮ್ಮಿಶ್ರವಾಗಿ ಒಂದು 2015ರಲ್ಲಿ ಅಧಿಕಾರವನ್ನು ನಡೆಸಿರೋದು ಇದೆ BBMP ವ್ಯಾಪ್ತಿಯಲ್ಲಿ. ಬಟ್ 26ರ ಗುರಿ ಹಂಗಾದ್ರೆ ಯಾವ ಸ್ವರೂಪದಲ್ಲಿರುತ್ತೆ? ಈ 5 ಪಾಲಿಕೆ ಅಷ್ಟೇ, ನೀವೇನು ಕೇಳಿದ್ರು ನಾ ಅಷ್ಟೇ ಹೇಳೋದು. ನೋಡಿ, ಜನಗಳ ವಿಶ್ವಾಸ ಮನ್ನಣೆ ಪಡೆಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಜನ ನಮಗೆ GBNಲ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಹೊಂದಿದ್ದೇವೆ. ಅವರ ನಂಬಿಕೆಯನ್ನು ಗಳಿಸೋದಕ್ಕೆ ಎಲ್ಲ ಪ್ರಯತ್ನವಂತೂ ಮಾಡ್ತೇವೆ, ಪ್ರಾಮಾಣಿಕವಾಗಿ, ಸಂಘಟಿತವಾಗಿ. ಮುಖ್ಯಮಂತ್ರಿಗಳು ಇದ್ದಾರೆ, ಬೇರೆ ಸಚಿವರು ಇದ್ದಾರೆ ಬೆಂಗಳೂರಿನಲ್ಲಿ, ಶಾಸಕರು, ನಾವೆಲ್ಲರೂ ಸೇರಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಗೆಲ್ಲುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಆದಮೇಲೆ ಜನಗಳ ತೀರ್ಮಾನಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ. ಅದು ಪ್ಲಸ್ ಇರಲಿ ಮೈನಸ್ ಇರಲಿ ಏನೇ ಇದ್ದರೂ ಕೂಡ ಅವರೇ ಅಂತಿಮ. ಬಟ್ ನಮಗೆ ಇವತ್ತಿರೋ ವಾತಾವರಣದಲ್ಲಿ ಖಂಡಿತವಾಗಿ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೇನೆ. ಜನನೂ ನಮಗೆ
ಸಹಾಯ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇನ್ನು ಕಣ್ಣ ಮುಂದೆ ಇರುವಂಥದ್ದು ಕೇವಲ ಒಂದು 20 ತಿಂಗಳ ಆಡಳಿತದ ಅವಧಿ ಮಾತ್ರ ಕಣ್ಣ ಮುಂದೆ ಉಳಿದಿದೆ. ಹೀಗಿರುವಾಗ 28ರಲ್ಲಿ ಎಷ್ಟರ ಮಟ್ಟಿಗೆ ನೀವು ಗೆಲ್ಲೋದಕ್ಕೆ ಈ 20 ತಿಂಗಳು ನೆರವಾಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ? ನಿಮ್ಮ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥದ್ದು ನಿಮ್ಗಂತ? ನಾನು ಆಗಲೇ ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಒಂದು ರೀತಿಯ ಅದ್ವಿತೀಯ ನಾಯಕರು, ಜನಮನ್ನಣೆ ಪಡೆದಂಥವರು, ಆಡಳಿತ ಮತ್ತು ಸೈದ್ಧಾಂತಿಕ ಒಂದು ಗಟ್ಟಿ ನೆಲೆಯನ್ನು ಹೊಂದಿರತಕ್ಕಂಥವ್ರು ಮತ್ತು ಜನ ಅವ್ರನ್ನ ಭಾಳ ಇಷ್ಟಪಡುವಂಥವ್ರು. ಅವ್ರ ಜೊತೆಗೆ ಇವತ್ತು ಶಿವಕುಮಾರ್ ಅವರು ಒಂಥರ ಉತ್ಸಾಹಿ ಕೆಲಸಗಾರರು, ಏನಾದರೂ ಮಾಡಲೇಬೇಕು ಅನ್ನೋ ಛಲ ಇಟ್ಕೊಂಡು ಆರಂಭ ಮಾಡಿದ್ದಾರೆ. ಮತ್ತು ಶಿವಕುಮಾರ್ ಅವರು ನಿಮಗೂ ಗೊತ್ತು, ನಮಗೂ ಗೊತ್ತು, ರಾಜ್ಯದ ಜನಕ್ಕೂ ಗೊತ್ತು, ಅವರು ಒಂಥರ ಬಂಡೆ ಇದ್ದಾಗೆ, ಏನಾದರೂ ಒಂದು ಗುರಿ ಇಟ್ಟರೆ ಸಾಧನೆ ಮಾಡೋವರೆಗೂ ವಿರಮಿಸುವಂಥ ಮನುಷ್ಯ ಅಲ್ಲ. ಸೊ ಇವರಿಬ್ಬರ ಕಾಂಬಿನೇಷನ್ ಏನಿದೆ ಇವತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಜೊತೆಗೆ ಜನಸಾಮಾನ್ಯರು ಕೂಡ ಇವತ್ತು ನಮ್ಮ ಪರವಾಗಿದ್ದಾರೆ, ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲದರ ಜೊತೆಗೆ ವಿರೋಧ ಪಕ್ಷಗಳಲ್ಲಿ ಹೇಳ್ಕೊಳ್ಳುವಂಥ ನಾಯಕತ್ವನೂ ಇಲ್ಲ ಅಥವಾ ಸಹಮತನೂ ಇಲ್ಲ. ಅವರು ಒಂದು ರೀತಿ ಗೊಂದಲದ ಗೂಡಾಗಿದೆ. ಅವ್ರದ್ದು ಏನನ್ನ ಹಾಕ್ಕೊಂಡ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಯಾಕೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಬೇಕು? ಇವತ್ತು ನಮ್ಮಲ್ಲಿ ಮುಖ್ಯಮಂತ್ರಿಗಳು ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತು, ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈವನ್ ನೀವು BJP ಆಡಳಿತ ಇರೋ ರಾಜ್ಯ ತಗೊಂಡ್ರು ಕೂಡ ಇಷ್ಟು ಸ್ಮೂತಾಗಿ, ಇಷ್ಟು ಪಾಸಿಟಿವ್ ಆಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಅಧಿಕಾರ ಹಸ್ತಾಂತರ ಆಗಿದ್ದ ಉದಾಹರಣೆನೇ ಇಲ್ಲ. ಇದರು ಸಿದ್ದರಾಮಯ್ಯನವ್ರಿಗೂ ಕ್ರೆಡಿಟ್ ಹೋಗುತ್ತೆ, ಶಿವಕುಮಾರ್ ಅವರು ನಡ್ಕೊಂಡ ರೀತಿಗೂ ಕ್ರೆಡಿಟ್ ಹೋಗುತ್ತೆ, ಮತ್ತು ನಮ್ಮ ಪಕ್ಷ ಕೂಡ ಇದನ್ನು ಭಾಳ ಜವಾಬ್ದಾರಿಯಿಂದ ಭಾಳ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಸೊ ಅದು ಪವರ್ ಟ್ರಾನ್ಸಿಷನ್ ಆದಾಗ ಎಲ್ಲೋ ಒಂದು ಕಡೆ ಸೆಟ್ ಬ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಇವತ್ತು ಆ್ಯಕ್ಚುಲಿ ಅದೇ ಒಂದು ರೀತಿ ಪಾಸಿಟಿವ್ ಆಗಿ ಎಲ್ಲರೂ ಸಿದ್ದರಾಮಯ್ಯನವ್ರ ಸಪೋರ್ಟರ್ಸೇ ಆಗಲಿ ಎಲ್ಲರೇ ಆಗಲಿ ಖುಷಿಯಿಂದ ಈಗ ಟ್ರಾನ್ಸಿಷನನ್ನು ಒಪ್ಕೊಂಡಿದ್ದಾರೆ. ಸೊ ಇವೆಲ್ಲ ನಮ್ಮ ಪಾರ್ಟಿಗೆ ಭಾಳ ದೊಡ್ಡ ಸ್ಟ್ರೆಂತನ್ನು ತಂದು ಕೊಟ್ಟಿದೆ. ಸೊ ಸಚಿವರು ಕೂಡ ಈಗ ಸದ್ಯದಲ್ಲೇ ಇನ್ನೇನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದರೆ, ಪೂರ್ತಿ ಮಂತ್ರಿಮಂಡಲ ಆದರೆ ಒಂದು ಶಕ್ತಿಯಿಂದ ಕೆಲಸ ಮಾಡುವಂಥ ವ್ಯವಸ್ಥೆ ಬರ್ತದೆ. ಎಲ್ಲರಿಗೂ ನಮ್ಮ ಪಕ್ಷದಲ್ಲಿ ಶಾಸಕರಿಗೂ ನಾಯಕರುಗಳು ಎಲ್ಲರಿಗೂ ಒಂದು ಏನೇ ಮಾಡಿ ಮುಂದಿನ ಚುನಾವಣೆ ಗೆಲ್ಲೇಬೇಕು ಅನ್ನೋ ಛಲ ಇದೆ. ಸೊ ಇವೆಲ್ಲದರ ಸಂಯುಕ್ತ ಪ್ರತಿಫಲವಾಗಿ ಖಂಡಿತ ನನಗಂತೂ ವಿಶ್ವಾಸ ಇದೆ, 28ರ ಚುನಾವಣೆಯಲ್ಲಿ ನಾವು ಭಾಳ ಗಟ್ಟಿಯಾಗಿ ಜನರ ಮುಂದೆ ಹೋಗ್ತೇವೆ, ಜನ ಆಶೀರ್ವಾದ ಪಡ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿ ಅವ್ರ ಮುಂದೆ ಹೋಗ್ತೇವೆ, ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನಂತೂ ನಂಬಿದ್ದೇನೆ.